ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎರಡು ವರ್ಗನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ಪೀಠಾಧಿಪತಿ ಹೇಳ್ತಾರೆ ನಮಗೆ ಅಡ್ಡಪಲ್ಲಕ್ಕಿ ಬೇಡಮ್ಮ, ಯಾಕೆ ನಾವು ಸಮಾಜದ ಜೊತೆ ಬದಲಾಗಬೇಕು ಅಂತ. ಆದರೆ ಭಕ್ತಾದಿಗಳೇ ಒಪ್ಪಿರುವಾಗ ಯಾಕೆ ಭಕ್ತಾದಿಗಳ ಮನಸ್ಸನ್ನ ಯಾಕೆ ನೋವು ಮಾಡಬೇಕು ಪೀಠಾಧಿಪತಿಗಳು ಅನ್ನೋದು ಇನ್ನೊಂದು ವಾದ. ನಿಡುವಾಂಬಡಿ ಶ್ರೀಗಳು ನಮ್ಮೊಂದಿಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ನಿಡುವಾಂಬಡಿ ಶ್ರೀಗಳೇ, ಹಲವಾರು ಭಕ್ತರಿಂದ ನಾವು ಮಾತಾಡಿದ್ವಿ. ಭಕ್ತರು ಮಾತಾಡ್ತಾ ಇದ್ರು, ಅಯ್ಯೋ ನಾವೇ ಇಷ್ಟಪಟ್ಟು ನಮ್ಮ ಗುರುಗಳನ್ನ ದೈವದ ಸ್ವರೂಪದಲ್ಲಿ ಕಾಣ್ತೀವಿ, ಅವರಿಗೆ ಅಡ್ಡಪಲ್ಲಕ್ಕಿಯನ್ನ ನಾವು ಸಲ್ಲಿಸ್ತೀವಿ, ಆ ರೀತಿ ಪೂಜೆಯನ್ನ ಮಾಡ್ತೀವಿ, ಯಾಕೆ ಇದಕ್ಕೆ ಈ ರೀತಿಯಾದಂತಹ ವಿವಾದ ಹುಟ್ಟಾಕಬೇಕು ಅನ್ನೋ ಪ್ರಶ್ನೆ ಇದೆ. ಮೊದಲನೇದಾಗಿ ಇನ್ನೊಂದು ಅಂಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಥರದ ಚರ್ಚೆ ಇದು ಹೊಸದಲ್ಲ. ಕಳೆದ 3 ದಶಕಗಳಿಂದ ಈ ಬಗ್ಗೆ ಗಂಭೀರವಾದಂಥ ಚರ್ಚೆಗಳು ಅನೇಕ ಸಂದರ್ಭದಲ್ಲಿ ನಡೆದಿದೆ. ಆಮೇಲೆ ಕೆಲವು ಮೂಲಭೂತ ವಿಷಯಗಳ ಬಗ್ಗೆ ಎಲ್ಲರೂ ಒಟ್ಟಿಗೆ ಕುಳಿತು ತೀರ್ಮಾನ ಇವತ್ತು ತೆಗೆದುಕೊಳ್ಳಲಿಕ್ಕೆ ಆಗಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಆದರೆ ಒಂದು ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ, ಇಂಥ ವಿಷಯಗಳ ಚರ್ಚೆ ಅದು ತಾತ್ವಿಕವಾಗಿರಬೇಕು ಮತ್ತು ಸಂಗತವಾಗಿರಬೇಕು ಮತ್ತು ಗಂಭೀರ ನೆಲೆಯಿಂದ ಕೂಡಿದ್ದಾಗಿರಬೇಕು. ಚರ್ಚೆ, ಸಂವಾದ, ವಾಗ್ವಾದಗಳನ್ನೇ ನಿರಾಕರಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಆಮೇಲೆ ಈ ಭಕ್ತರು ಇಷ್ಟಪಟ್ಟು ಮಾಡ್ತಕ್ಕಂಥ ಒಂದು ವಿಚಾರ ಏನು ಪ್ರತಿಪಾದನೆ ಆಗ್ತಾ ಬಂದಿದೆಯಲ್ಲ, ಭಕ್ತರು ಇಷ್ಟಪಟ್ಟು ಮಾಡುವಂಥ ಎಲ್ಲ ಆಚರಣೆಗಳು ಅದು ಸರಿಯಾಗಿರಬೇಕು ಅಂತ ಏನೂ ಇಲ್ಲ. ಸಮಾಜದಲ್ಲಿನ ಎಷ್ಟೋ ಮೂಢಾಚರಣೆಗಳನ್ನು, ಕಾಲಬಾಹಿರವಾದ ಆಚರಣೆಗಳನ್ನು ಆ ಬಗ್ಗೆ ತಿಳುವಳಿಕೆ ನೀಡಿ ಜಾಗೃತಿ ಮಾಡಿ ಇದರ ಅಗತ್ಯ ಇಲ್ಲ ಅಂತ ಹೇಳುವಂಥ ಗುರುಗಳು ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು. ಭಕ್ತರು ಇಷ್ಟಪಟ್ಟ ರೀತಿಯಲ್ಲಿ ಅವರ ಹಾಗೇ ನಡೆದುಕೊಂಡು ಹೋಗಬೇಕು ಅಂತ ಹೇಳ್ತಕ್ಕಂಥದ್ದು ಅದು ಯಥಾಸ್ಥಿತಿವಾದಿಗಳ ಮನಸ್ಥಿತಿ ಆಗಿರುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಉತ್ಸವಗಳು ನಿಲ್ಲೋದ್ರಿಂದ ಯಾವ ಧರ್ಮಕ್ಕೂ ಹಾನಿ ಇಲ್ಲ. ನನಗೆ ಬರೀ ಪಲ್ಲಕ್ಕಿ ಉತ್ಸವದ ಪ್ರಶ್ನೆ ಅಲ್ಲ, ಮರ್ಸಿಡೆಸ್ ಬೆಂಚ್ ಕಾರುಗಳಲ್ಲಿ ಓಡಾಡ್ತಾ ಇರ್ತಕ್ಕಂಥ, ಹೆಲಿಕಾಪ್ಟರ್ಗಳನ್ನು ಇಟ್ಟುಕೊಂಡು ಓಡಾಡ್ತಾ ಇರ್ತಕ್ಕಂಥ, ಕೋಟಿಗಟ್ಟಲೆ ಬೆಲೆ ಬಾಳುವ ಕಾರುಗಳಲ್ಲಿ ವೈಭವದಲ್ಲಿ ಬದುಕ್ತಾ ಇರ್ತಕ್ಕಂಥ ಅಂಥ ಜೀವನ ವಿಧಾನವನ್ನು ಅಳವಡಿಸಿಕೊಂಡಿರುವ ಸ್ವಾಮೀಜಿಗಳು ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಪಲ್ಲಕ್ಕಿ ಎಷ್ಟು ಉತ್ಸವ ಎಷ್ಟು ಅನುಚಿತವೋ, ಅಸಂಗತವೋ, ಈ ಕಾಲಕ್ಕೆ ಕಾಲಬಾಹಿರವೋ, ಆ ಮೆರ್ಸಿಡೆಸ್ ಬೆಂಚ್ ಕಾರುಗಳಲ್ಲಿ ಹೆಲಿಕಾಪ್ಟರ್ಗಳಲ್ಲಿ ಇಟ್ಟುಕೊಂಡು ಇವರೇನು ಇವತ್ತು ಓಡಾಡ್ತಾ ಇದ್ದಾರೆ, ವೈಭವೋಪೇತ ಜೀವನವನ್ನು ನಡೆಸ್ತಾ ಇದ್ದಾರೆ, ಇದು ಕೂಡ ಆ ಸನ್ಯಾಸ ಧರ್ಮಕ್ಕೆ ಗೌರವ ತರುವಂಥ ವಿಚಾರ ಅಲ್ಲ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಇದು ಭಕ್ತರ ಇಷ್ಟ ಅನ್ನೋದಕ್ಕಿಂತ ನನಗೆ ನಾನು ಕಂಡುಕೊಂಡಿರೋ ಹಾಗೆ, ಕೇಳಿಪಟ್ಟಿರುವ ಹಾಗೆ, 3 ದಶಕಗಳ ಸಾರ್ವಜನಿಕ ಬದುಕಿನ ನನ್ನ ಅನುಭವದಲ್ಲಿ ಇದು ಇಷ್ಟಪಟ್ಟು ಮಾಡಿಸಿಕೊಳ್ಳುವ ಕ್ರಿಯೆಯಾಗಿದೆ. ಕೇವಲ ಒಂದು ಪ್ರತಿಷ್ಠೆಗಾಗಿ ಮಾಡಿಸಿಕೊಳ್ಳುವಂಥ ಈ ಉತ್ಸವಾಚರಣೆಗಳು ಇದು ನಿಜವಾಗಲೂ ಭಕ್ತರನ್ನೂ ಉದ್ಧರಿಸೋದಿಲ್ಲ, ಸ್ವಾಮಿಗಳನ್ನೂ ಉದ್ಧರಿಸೋದಿಲ್ಲ, ಸಮಾಜಕ್ಕೂ ಇದರಿಂದ ಉಪಕಾರ ಇಲ್ಲ, ಧರ್ಮಕ್ಕೂ ಯಾವುದೇ ಬೆಳವಣಿಗೆಗೆ ಇದು ಪೂರಕವಾಗಿಲ್ಲ ಅಂತಕ್ಕಂಥದ್ದು ನನ್ನ ನಿಲುವು. ಕೊಳದಮಠದ ಶ್ರೀಗಳು ನಮ್ಮೊಂದಿಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಕೊಳದಮಠದ ಶ್ರೀಗಳೇ, ಇಷ್ಟಪಟ್ಟು ಪ್ರತಿಷ್ಠೆಗಾಗಿ ಮಾಡಿಸ್ಕೊಳ್ಳುವಂತಹ ಉತ್ಸವಗಳಿವು. ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಇದನ್ನ ಗುರುಗಳೇ ನಿಷೇಧಿಸಬೇಕು, ಆಗ ಮಾತ್ರ ಭಕ್ತರು ಇದನ್ನ ಅನುಸರಿಸೋದಕ್ಕೆ ಸಾಧ್ಯ. ಜೊತೆಗೆ ಭಕ್ತಾದಿಗಳು ಮಾಡುವಂತಹ ಎಲ್ಲಾ ಆಚರಣೆಗಳು ಸರಿ ಇರಬೇಕು ಅಂತ ಏನು ಇಲ್ಲ ಅನ್ನೋದು ನಿಡುವಾಂಬಡಿ ಶ್ರೀಗಳ ಮಾತು. ಈಗ ಒಟ್ಟಿನಲ್ಲಿ ಹೇಳಬೇಕಾದರೆ ಪ್ರಜಾಸತ್ತಾತ್ಮಕವಾದಂಥ ಪ್ರಜೆಗಳು ಈಗ ಇದುವರೆಗೂ ಹೇಳಿದ್ರು ಧರ್ಮದ ಬಗ್ಗೆ, ಧರ್ಮಕ್ಕೆ ಇದು ಲೋಪ ತರದಂತೆ, ಲೋಪ ಬರಂತೆ. ಧರ್ಮದ ಕವಚವನ್ನು ತೊಟ್ಟಬೇಕು. ಎಷ್ಟೋ ಜನ್ಮದ ನಂತರ ಈ ಮಾನವ ಜನ್ಮ ಪಡೆದಿದ್ದಾರೆ. ಧಾರೇತಿ ಧರ್ಮ ಅಂತ ಹೇಳ್ತಾರೆ ಧರ್ಮದ ಬಗ್ಗೆ ವ್ಯಾಖ್ಯಾನ ಶಾಸ್ತ್ರದಲ್ಲಿ. ಮತ್ತೆ ಅಂತ ಧರ್ಮದ ಕವಚ ತೊಟ್ಟವರು ಪತಂತಿ ಪತಿಶಂತಿ ಸಹೇವ ಧರ್ಮ ಅಂತ ಹೇಳ್ತಾರೆ. ಬಿದ್ದವನು ಬೀಳುತ್ತವನು ಉದ್ಧರಿಸುವುದೇ ಧರ್ಮ ಅಂತ ನಾವು ವ್ಯಾಖ್ಯಾನ ಮಾಡ್ತಾರೆ. ಈಗ ಅನೇಕ ಜನರು ಅನೇಕ ರೀತಿಯಲ್ಲಿ ಹೇಳ್ತಾರೆ. ಒಂದು ಪೀಠವಕ್ಕೆ
ಅಲಂಕಾರ ಮಾಡಿದ್ರು. ಒಂದು ಪೀಠಾಧಿಪತಿಗಳು ಒಂದು ಪೀಠಕ್ಕೆ ಪೀಠಾಧಿಪತಿಗಳಾದ ಮೇಲೆ ಅದರ ಒಂದು ಪರಂಪರೆಯನ್ನು ಕಾಪಾಡಿಕೊಂಡು ಹೋಗುವುದು ಅವನ ಆದ್ಯ ಕರ್ತವ್ಯ ಆಗುತ್ತೆ. ಅಂದ ಮೇಲೆ ಈ ಪ್ರಸ್ತುತ ಇಲ್ಲಿ ಏನಾಗಿದೆ ಅಂದರೆ, ನಾವು ಒಂದು ಮಠಾಧಿಪತಿಗಳಾದ ಮೇಲೆ ಆ ಒಂದು ಪರಂಪರೆಗೆ ಅನುಗುಣವಾಗಿ ಹೋಗುವುದು. ಇವರು ಈಗ ತಾನೇ ಹೇಳ್ತಕ್ಕಂಥ ಮಾತಾದರೆ ಈ ಒಂದು ವೀರಶೈವ ಧರ್ಮ ಆಗಿರ್ಬೋದು, ಮತ್ತೊಂದು ಧರ್ಮ ಆಗಿರ್ಬೋದು, ಎಲ್ಲ ಧರ್ಮಗಳಲ್ಲೂ ಒಂದು ಕಟ್ಟುಪಾಡು ಇರುತ್ತೆ. ಆ ಕಟ್ಟುಪಾಡಿಗೆ ಬದ್ಧನಾಗಿರಬೇಕು. ಆ ಬದ್ಧತ್ವಕ್ಕೆ ನಾವು ದ್ರೋಹ ಬಗೆದರೆ ನಾವು ಪೀಠವನ್ನು ಹೊರಬಂದು ಪೀಠವನ್ನು ತ್ಯಾಗ ಮಾಡಿ ಆ ಹೋರಾಟಕ್ಕೆ ಎಳಿಬೇಕಾಗಿ ಬರುತ್ತೆ. ನಿಡುಮಾವಡಿ ಶ್ರೀಗಳು ಏನ್ ಹೇಳ್ತೀರಾ ಇದಕ್ಕೆ? ಈಗ ಇದು ಇಂಥ ಆವೇಶದ ಮಾತುಗಳಿಂದ ಪ್ರಯೋಜನ ಆಗೋದಿಲ್ಲ. ಸಮಾಜದ ಬದಲಾವಣೆ ಆಗಬೇಕು. ಯುಗ ಧರ್ಮಕ್ಕನುಗುಣವಾಗಿ ನಮ್ಮ ಕೆಲವು ನಡವಳಿಕೆಗಳಲ್ಲಿ, ತಿಳುವಳಿಕೆಯಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಇದು ಜನಮಾನಸದ ಆಶಯ. ಇದು ಬದಲಾವಣೆಯನ್ನು ಬಯಸುವಂಥದ್ದೇ ಅದು ದ್ರೋಹ ಅನ್ನುವಂಥ ಯೋಚನೆ ಮಾಡುವಂಥ ಮನಸ್ಸುಗಳ ಜೊತೆಗೆ ನಾನಿನ್ನೇನು ಜಗಳ ಆಡ್ಲಿಕ್ಕೆ ನಾನೇನು ತಯಾರಿಲ್ಲ. ಆದರೆ ಪರಿವರ್ತನೆ ಇಂದಲ್ಲ ನಾಳೆ ಅದು ಸಮಾಜದ ನಿಯಮ, ಪ್ರಕೃತಿ, ಧರ್ಮ ಬದಲಾವಣೆ ಆಗಬೇಕು. ಒಳ್ಳೆಯದನ್ನು ಉಳಿಸ್ಕೊಳ್ಳೋಣ, ಕಾಲಬಾಹಿರವಾದದ್ದನ್ನು ಬಿಡೋಣ. ನಮ್ಮ ಕಾಲಕ್ಕೆ ಯಾವುದು ಸಂಗತವೋ ಒಳ್ಳೆಯದೋ, ನಮ್ಮ ಜ್ಞಾನವನ್ನ, ನಮ್ಮ ಬದುಕನ್ನ, ನಮ್ಮ ಸಂಸ್ಕೃತಿಯನ್ನ ಯಾವುದು ವಿಕಾಸಕ್ಕೆ ನೆರವಾಗ್ತದೋ ಉಳಿಸ್ಕೊಳ್ಳೋಣ. ಆದರೆ ಕಟ್ಟುಪಾಡುಗಳು ಅಂದ ತಕ್ಷಣ ನಾವು ಕನಿಷ್ಠವಾದ ಅನಿಷ್ಟವಾದ ಆಚರಣೆಗಳನ್ನು ಮುಂದುವರಿಸಬೇಕಾದ ಅಗತ್ಯ ಇಲ್ಲ. ಇಂಥ ಉತ್ಸವಗಳು ಇದು ಶಾಸನ ಅಲ್ಲ. ಇದನ್ನು ಮಾಡಲೇಬೇಕು ಅಂತ ಯಾವ ನಿಯಮಗಳು ಇಲ್ಲ. ಒಂದೊಂದು ಸಮಾಜಗಳ ಜನ ಅವರವರ ಪ್ರತಿಷ್ಠೆಗಾಗಿ ಜನಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಆಕರ್ಷಣೆ ಮಾಡಲಿಕ್ಕಾಗಿ, ಕೀರ್ತಿ ಕಾಮಿಗಳಾಗಿ ಇಂಥ ಕಾಲಬಾಹಿರವಾದ ಆಚರಣೆಗಳನ್ನು ಇವತ್ತಿಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಒಂದು ಪ್ರಜ್ಞಾವಂತ ಮನಸ್ಸು ಏನು ಬಯಸುತ್ತೆ? ಧರ್ಮದೊಳಗಿನ ಅಂತಸತ್ವವನ್ನು ನಾವು ಬೆಳೆಸಬೇಕು. ಧರ್ಮದ ಬಾಹ್ಯ ಕರ್ಮಠ ಆಚರಣೆಗಳನ್ನು ಬೆಳೆಸಬೇಕಾಗಿಲ್ಲ. ಇದನ್ನು ಹೇಳಲಿಕ್ಕೆ ಯಾರು ಕಾವಿ ಧರಿಸಲೂ ಬೇಕಾಗಿಲ್ಲ, ಕಾವಿ ಬಿಡಲೂ ಬೇಕಾಗಿಲ್ಲ. ಕಾವಿಯ ಮುಸುಕಿನಲ್ಲಿ ಅಂಧಶ್ರದ್ಧೆಗಳನ್ನು ಬೆಳೆಸ್ತಾ, ಸಮಾಜದಲ್ಲಿ ದ್ವೇಷವನ್ನು ಹುಟ್ಟಿಸ್ತಾ, ಜಾತಿ ಭೇದಗಳನ್ನು ಪೋಷಣೆ ಮಾಡ್ತಾ, ಮೇಲು ಕೀಳುಗಳನ್ನು ಹುಟ್ಟು ಹಾಕ್ತಾ, ಸಮಾಜ ವಿರೋಧಿ ಕೃತ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಧರ್ಮ ವಿರೋಧಿ ಸ್ವಾಮಿಗಳಿದಾರಲ್ಲ, ಅಂಥವ್ರು ಮೊದಲು ಕಾವಿ ಬಿಚ್ಚಿ ಹೊರಗೆ ಹಾಕಿ ಹೋಗಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಓಕೆ, ನಿಮ್ ಜೊತೆ ಇನ್ನಷ್ಟು ಇವರಿಗೆ ಸ್ವಾಮೀಜಿಯವರಿಗೆ ಒಂದೇ ಒಂದು ನನ್ನ ಪ್ರಶ್ನೆ. ಸ್ವಾಮೀಜಿಗಳವರು ದಯವಿಟ್ಟು ಕೇಳಬೇಕು, ನಮ್ಮ ನಿಡಮಾಮುಡಿ ಸ್ವಾಮೀಜಿಗಳು, ನಾನು 25 ವರ್ಷಗಳಿಂದ ತಮ್ಮನ್ನ ನೋಡ್ತಾ ಇದ್ದೀನಿ. ತಾವು ನಮ್ಮ ಸಮಾಜಕ್ಕೆ ಯಾವುದೇ ಮುಂದಾಳತ್ವದಲ್ಲಿ ತೆಗೆದುಕೊಂಡು ಬಂದಿಲ್ಲ. ದಯವಿಟ್ಟು ಕೇಳಿ ಸ್ವಾಮಿಗಳೇ, ನೀವು ನಮ್ಮ ಸಮಾಜದಲ್ಲಿ ಮುಂದಾಳತ್ವ ಯಾವತ್ತು ನಿಮ್ಮ ಹೆಸರು ಹೇಳ್ರಿ, ಮೊದಲು ನಿಮ್ ಪರಿಚಯ ಹೇಳಿ. ಅಲ್ಲಿ ಹೆಸರು ಹಾಕಿದ್ದಾರೆ, ನನ್ನ ಪರಿಚಯ. ಶ್ರೀಗಳೇ, ಕೇಶವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ, ಮಹಾಸಭಾದ ಅಧ್ಯಕ್ಷರು ಬೆಂಗಳೂರು ಘಟಕದ್ದು. ಕೇಶವ್ ಅವರು ಮಾತಾಡ್ತಿದ್ದಾರೆ ಈಗ. ಮಹಾಸ್ವಾಮಿಗಳೇ, ನೀವು ಎಂತ ಕಠೋರವಾದ ವರ್ಡ್ಗಳನ್ನ ನೀವು ಉಪಯೋಗಿಸಿದ್ರಿ ಇವಾಗ, ಬಹಳ ಸಂತೋಷ. ಅಲ್ಲಲ್ಲ, ನಿಮ್ ಬಗ್ಗೆ ನಾನು ಬಹಳ ಇದ್ದೀನಿ, ನಮ್ಗೆ ಗೊತ್ತಿದೆ. ನಾನ್ ಕೇಳ್ತಾ ಇರೋದು, ನೀವು ನಮ್ಮ ಸಮಾಜದಲ್ಲಿ ಮುಂದೆ ಬಂದು ಯಾವತ್ತೂ ನೀವು ನೋಡಿಲ್ಲ. ನಾನು ನಮ್ಮ ಸಮಾಜದ ಹೋರಾಟಕ್ಕೆ ನೀವು ನಿಂತಿಲ್ಲ. ನೋಡೋಣ, ನಾನು ನಿಮ್ಗೆ ಯಾಕೆ ಕೇಳ್ತಾ ಇದ್ದೀನಿ, ನಿಮ್ಗೆ ವಿರೋಧ ಮಾತಾಡ್ತಾ ಇಲ್ಲ, ನಾನು ಯಾರ ಬಗ್ಗೆನೂ ವಿರೋಧ ಮಾತಾಡ್ತಾ ಇಲ್ಲ. ನೀವು ಇವತ್ತು ಒಂದು ಕಠೋರವಾದ ವಾಕ್ಯಗಳನ್ನ ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ, ನನಗೆ ಬಹಳ ಸಂತೋಷ. ಆದರೆ ಹಿಂದಿನ ದಿನಗಳಲ್ಲಿ ಯಾವತ್ತೂ ನೀವು ಹೋರಾಟ ಮಾಡಿಲ್ವಲ್ಲ, ಕಠೋರವಾಗಿ ಮಾತಾಡ್ತಾ ಇದ್ದೀನಿ. ಏನ್ ಸ್ವಾಮಿಗಳೇ? ನಾನು ಮಾನವ ಸಮಾಜಕ್ಕಾಗಿ ಇರ್ತಕ್ಕಂಥವನು. ಅದನ್ನ ಹೇಳಿ ನೀವು ದಯವಿಟ್ಟು. ನಾನು ಮಾನವ ಸಮಾಜಕ್ಕೋಸ್ಕರ ಇರೋದು, ವೀರಶೈವ ಸಮಾಜಕ್ಕೆ ನಾನು ಮಾತಾಡ್ತಾ ಇಲ್ಲ ಅಂತ ಹೇಳಿ ದಯವಿಟ್ಟು. ಯಾಕೆಂದ್ರೆ ನಿಮ್ಮನ್ನ ನಾನು ಕಳಂಕಿತನಾಗಿ ಮಾನವ ಸಮಾಜದ ಒಂದು ಭಾಗ ವೀರಶೈವ ಸಮಾಜ.
ಮಾನವ ಸಮಾಜದ ಒಂದು ಭಾಗ ವೀರಶೈವ ಸಮಾಜ. ಅಷ್ಟೇ, ನೀವು ಅದನ್ನ ವೀರಶೈವ ಮರಿಬಾರ್ದು ತಾವು. ಸಮಾಜದ ಪರವಾಗಿ ನೀವು ಮಾತಾಡ್ತಾ ಇಲ್ಲ. ಯಾವತ್ತೂ ನೀವು ನಮ್ಮ ಸಮಾಜದ ಬಗ್ಗೆ ಮಾತಾಡಿಲ್ಲ. ಯಾಕಂದ್ರೆ ನೀವು ಒಬ್ಬ ವಿಶಿಷ್ಟವಾದ ಇಲ್ಲ, ಒಟ್ಟು ಮನುಷ್ಯರ ಹಿತಕ್ಕಾಗಿ ಮಾತಾಡ್ತೀನಿ. ನೀವು ಬಹಳ ಒಟ್ಟು ಮಾನವತೆಯ ಕುರಿತಾಗಿ ನಾನು ಮಾತಾಡ್ತೇನೆ. ನೀವು ಎಲ್ಲ ತದ್ವಿರುದ್ಧವಾಗಿ ನೀವು ಹೋರಾಟ ಮಾಡಿರೋರು, ಹಿಂದುಳಿದ ವರ್ಗಗಳಿಗೆ ಹೋರಾಟ ಮಾಡಿರೋರು. ಆದರೆ ಇದುವರೆಗೂ ವೀರಶೈವ ಸಮಾಜಕ್ಕೆ ನೀವು ಹೋರಾಟ ಮಾಡಿಲ್ಲ. ನನ್ನ ಅನಿಸಿಕೆ ಪ್ರಕಾರ ನನ್ನ ಈ ಸಮಾಜದಲ್ಲಿ ಇರುವ ಸರ್ವಿಸ್ ಏನು ಸೇವೆ ಮಾಡ್ಕೊಂಡು ನೀವು ನನ್ನನ್ನು ಬಳಸ್ಕೊಟ್ಟಿಲ್ಲ. ನಾನು ಯಾರು ಮಹಾಸ್ವಾಮಿ ಕರ್ಸ್ಕೊಳ್ಳೋದಕ್ಕೆ? ನೀವು ಇವತ್ತು ಬಂದಿದ್ದೀರಾ ಟಿವಿಯವರು, ಸುವರ್ಣ ಚಾನೆಲ್ ಅವರು ನಿಮ್ಮನ್ನ ಕರೆಸಿದ್ದಾರೆ. ಬಹಳ ಸಂತೋಷ. ಒಬ್ಬ ವೀರಶೈವ ನಿಡಮಾಮಡಿ ಸ್ವಾಮೀಜಿಯವ್ರನ್ನ ಇವತ್ತು ಟಿವಿನಲ್ಲಿ ನಮ್ಮ ವೀರಶೈವರ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ, ನಾನು ನಿಮ್ಗೆ ಬಹಳ ಧನ್ಯ. ಇದೇ ತರ ನಮ್ಮ ಕೊಳಲ್ಮಠ ಸ್ವಾಮೀಜಿಯವರು ಏನ್ ಮಾಡಿದ್ರು ಅದೇ ತರ ನೀವು ಬರ್ತಾ ಇದ್ದೀರಾ. ನನಗೆ ಬಹಳ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಇದೇ ತರ ನೀವು ಮುಂದಿನ ದಿನಗಳಲ್ಲೂ ವೀರಶೈವ ಸಮಾಜದ ಪರವಾಗಿ ಹೋರಾಟ ಮಾಡಿ. ಆದರೆ ನೀವೇನ್ ಹೇಳ್ತಾ ಇದ್ದೀರಾ? ಮಾನವ ಧರ್ಮದ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ. ಬಹಳ ಸಂತೋಷ ಸ್ವಾಮೀಜಿಗಳೇ. ಮಾಡಿದ್ರೆ ನೀವು ನಮ್ಮ ವೀರಶೈವ ಸಮಾಜ ನೀವು ಅವಸರದ ನಿರ್ಣಯ ತಗೊಳ್ಬೇಡಿ. ನಾನ್ ತಗೊಳ್ತಾ ಇಲ್ಲ ಮಹಾಸ್ವಾಮಿ. ನಾನು ಯಾರು ತಗೊಳ್ಳೋದಕ್ಕೆ ಅವಸರ ನಿರ್ಣಯ? ನೀವು ದೊಡ್ಡವರು ಮಹಾಸ್ವಾಮಿಗಳೇ. ನಿಮ್ಮ ನಿಡಮಾಮುಡಿ ಮಠಕ್ಕೆ 35 ವರ್ಷಗಳಿಂದ ಬರ್ತಾ ಇದ್ದೀನಿ. ಕೇಳಿ, ಇಲ್ಲಿ ಬಹಳ ಬೇಜಾರಾಗುತ್ತಮ್ಮ. ವೀರಶೈವ ಸಮಾಜದ ಏಳಿಗೆಗಾಗಿ, ಅದರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೀವು ಒಳ್ಳೆಯ ಕಾರ್ಯಕ್ಕೆ ನನ್ನನ್ನ ಎಲ್ಲಿ ಕರೆದ್ರು, ಯಾವಾಗ ಕರೆದ್ರು ನಾನು ಬರ್ತೇನೆ. ಕೊಳಲ್ಮಠದವ್ರನ್ನ ನಾವು ಕರಿತೀವ? ಕೊಳಲ್ಮಠದವ್ರು ನಾವೇನಾರ ಒಂದು ಹೋರಾಟ ಮಾಡ್ತಾ ಇದ್ರೆ ಅಲ್ಲಿ ಬಂದು ಬಿದ್ಬಿಡ್ತಾರೆ. ನಾವು ಒಂದ್ಸರಿ ಪೊಲೀಸ್ ಸ್ಟೇಷನ್ ಇದ್ರೆ ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ ಅವರು. ಅಲ್ಲ, ನಾವು ನೋಡಿ ನಿಮ್ಮಂತವ್ರಿಗೆ ನಾವು ಹೇಳೋ ಒಂದು ಆ ಕೆಲಸ ಮಾಡ್ಲಿ. ನಿಮ್ಮಂತವ್ರು ನೋಡಿ ನಮಗೆ ಬುದ್ಧಿ ಹೇಳಿ, ನಮ್ಮ ಸಮಾಜಕ್ಕೆ ಬುದ್ಧಿ ಹೇಳಿ. ನಮ್ಮ ಸಮಾಜ ನೋಡಿ ನೀವು ಇವತ್ತು ಹೇಳ್ತಾ ಇದ್ರೆ ಸುವರ್ಣ ಚಾನೆಲ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ರು ನಿಮ್ಮನ್ನ ಕರ್ಕೊಂಡ್ಬಂದು. ಯಾಕೆ ಅಂದ್ರೆ ನೀವು ಏನು ಅಂತ ನೀವು ತೋರಿಸ್ತಾ ಇದ್ದೀರಾ, ಸಮಾಜಕ್ಕೆ ಏನಿದ್ದೀರಾ ಅಂತ ತೋರಿಸ್ತಾ ಇದ್ದೀರಾ. ಪರೋಕ್ಷವಾಗಿ ನೀವೇನ್ ಹೇಳ್ತಿದ್ದೀರಿ ಹೇಳಿ? ನನಗೆ ಏನಂದ್ರೆ ನೀವು ಪರೋಕ್ಷವಾಗಿ ನೀವೇ ಹೇಳ್ತಾ ಇದ್ದೀರಿ. ಬುದ್ಧಿ ನಾವು ಹೇಳ್ತೀನಿ ಕೇಳಿ ಬುದ್ಧಿ. ನೀವು ಪರೋಕ್ಷವಾಗಿ ನಾನು ಏನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಧೈರ್ಯವಾಗಿ ಓಪನ್ ಆಗಿ ನಿಮ್ಮ ಬಗ್ಗೆ ಹೀನ ಯಾವ್ದು ಕೆಟ್ಟ ಭಾವನೆಗಳು ಮಾತಾಡ್ತಾ ಇಲ್ಲ ನಾನು. ನೀವು ಇವತ್ತಿನ ದಿನ ಸಮಾಜದ ಬಗ್ಗೆ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ, ಆದರೆ ಹಿಂದಿನ ದಿನಗಳಲ್ಲಿ ನೀವು ಯಾರು ಏನು ಬರ್ಲಿಲ್ವಲ್ಲ. ಆದ್ರೆ ನೀವೇನ್ ಹೇಳ್ತಾ ಇದ್ದೀರಾ, ನನ್ನನ್ನು ಕರ್ಕೊಂಡ್ಬರ್ಬೇಕಾಗಿತ್ತು ಅಂತ. ನಾನು ಯಾರು ಸ್ವಾಮಿ ನಿಮ್ಮನ್ನ ಕರ್ಕೊಂಡ್ಬರಕ್ಕೆ? ನೀವು ನಮ್ಮನ್ನ ಕರೆದ್ರೆ ನಾವು ಬರ್ತೀವಿ ನಿಮ್ಮ ಹತ್ರಕ್ಕೆ, ನಿಮ್ಮ ಪಾದಕ್ಕೆ ನಾವು ಶರಣಾಗ್ತೀವಿ ಬುದ್ಧಿ. ದಯವಿಟ್ಟು ಇದನ್ನ ಎಲ್ಲಾ ನಮ್ಮ ಸಮಾಜ ಬಂಧುಗಳಿಗೆ ನೀವು ತಿಳಿಸ್ಬೇಕು ಬುದ್ಧಿ. ಏನಪ್ಪ ನಿಡುಮಾಮಿಡಿ ಶ್ರೀಗಳ ಜೊತೆ ಕೂಡ ಮಾತನಾಡ್ತೀವಿ. ಅದಕ್ಕೂ ಮುಂಚೆ